ರಾಜ್ಯ ಕೈಮನೆಯಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಇದರ ನಡುವೆ ಡಿಸಿಎಂ ಮತ್ತು ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಅನ್ನು ಮಾಡ್ತಾ ಇದ್ದಾರೆ. ದೇಗುಲ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ನೀವು ಕೂಡ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಕುಟುಂಬ ಸಮೇತರಾಗಿ ತಮಿಳುನಾಡಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕುಟುಂಬ ಸಮೇತರಾಗಿ ಪ್ರತ್ಯಂಗಿರಾ ಹೋಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದಾರೆ. ಒಂದು ಕಡೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆಗಳು. ಡಿಕೆ ಶಿವಕುಮಾರ್ ಅವರು ವಿದೇಶ ಪ್ರವಾಸಕ್ಕೆ ಹೋದಾಗ ಡಿನ್ನರ್ ಮೀಟಿಂಗ್ ಅಹಿಂದ ನಾಯಕರಿಂದ, ಅವರು ವಿದೇಶದಿಂದ ವಾಪಸ್ ಬರ್ತಾ ಇದ್ದ ಹಾಗೆ SC/ST ನಾಯಕರುಗಳು ಭೇಟಿ ಮಾಡಲಿಕ್ಕೆ ಡಿನ್ನರ್ ಮೀಟಿಂಗ್ ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ರು. ಅದಾದ ಮೇಲೆ KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು ಅನ್ನುವಂತಹ ಕೂಗು, ಜೊತೆಗೆ ಮುಂದಿನ ಮುಖ್ಯಮಂತ್ರಿ ನಾನೇ ಅಂಥೇಳಿ ಹಲವರು ಹೇಳಿಕೆ, ಎಲ್ಲ ಬೆಳವಣಿಗೆಗಳ ನಡುವೆ 13ನೇ ತಾರೀಕು CLP ಮೀಟಿಂಗ್ ಇದೆ, ಶಾಸಕಾಂಗ ಸಭೆ ಇದೆ. ಆ ಸಭೆಗೂ ಮೊದಲು ಅಂದರೆ ಇವತ್ತು DCM ಡಿಕೆ ಶಿವಕುಮಾರ್ ದೇಗುಲ ಯಾತ್ರೆಯನ್ನು ಕೈಗೊಂಡಿದ್ದಾರೆ. ನೆರೆಯ ರಾಜ್ಯ ತಮಿಳುನಾಡಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಪ್ರತ್ಯಂಗಿರಾ ಹೋಮ ಹವನದಲ್ಲಿ ಭಾಗಿಯಾಗಿರುವಂಥದ್ದು. ಡಿಕೆ ಶಿವಕುಮಾರ್ ಅವರ ದೇಗುಲ ಯಾತ್ರೆಯ ಫೋಟೋವನ್ನು ನೀವು ಗಮನಿಸ್ತಾ ಇದ್ದೀರಿ. ಶ್ರೀಮತಿಯ ಸಮೇತವಾಗಿ ಕುಟುಂಬ ಸಮೇತವಾಗಿ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಅನ್ನು ಮಾಡ್ತಾ ಇರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಒಂದು ಕಡೆ ಸಾಕಷ್ಟು ಬೆಳವಣಿಗೆಗಳು ಕೈಮನೆಯಲ್ಲಿ, ಇದರ ನಡುವೆನೇ ಡಿಕೆ ಶಿವಕುಮಾರ್ ಅವರ ಟೆಂಪಲ್ ರನ್ ದೇಗುಲ ಯಾತ್ರೆ ಏನನ್ನು ಸೂಚಿಸ್ತಾ ಇದೆ ಇದು ಅಂತ ಹೇಳಿ ರವೀಶ್? ಪ್ರಮುಖವಾಗಿರ್ತಕ್ಕಂಥದ್ದು ಹೊಸ ವರ್ಷದ ಹಿನ್ನೆಲೆಯಲ್ಲಿ ಪ್ರತ್ಯಂಗಿರಾ ದೇವಿಯನ್ನ ದರ್ಶನ ಮಾಡೋದಕ್ಕೆ ತೆರಳುತ್ತಾ ಇದೀವಿ ಅಂತ DKC ಮತ್ತೆ ಅವರ ಕುಟುಂಬದ ಮೂಲಗಳು ತಿಳಿಸಿರ್ತಕ್ಕಂಥದ್ದು. ಆದ್ರೆ ಪ್ರಮುಖವಾಗಿ ಶತ್ರುಗಳ ಸಂಹಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ಪ್ರತ್ಯಂಗಿರಿ ದೇವಿಯನ್ನು ಕೂಡ ನೆನೆಸ್ಕೊಳ್ತಾರೆ, ದರ್ಶನ ಮಾಡ್ತಾರೆ. ಮತ್ತೆ ಆ ಒಂದು ಪ್ರತ್ಯಂಗಿರಿ ದೇವಿಯ ಹೆಸರಲ್ಲೂ ಕೂಡ ಹೋಮ ಹವನಗಳನ್ನ ನಡೆಸ್ತಾರೆ. ಸಹಜವಾಗಿಯೇ DK ಶಿವಕುಮಾರ್ ಅವರ ಸುತ್ತ ರಾಜಕೀಯವಾಗಿ ಬೇರೆ ಬೇರೆ ರೀತಿಯ ವಿರೋಧಿಗಳು ಕೂಡ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲೇ ಈ ಭೇಟಿ ಆಗಿದೆ. ಟೆಂಪಲ್ ರನ್ ಶುರು ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿಯೇ ಎಲ್ಲ ಒಂದ್ ಕಡೆ ಶಕ್ತಿ ದೇವತೆಗಳಲ್ಲಿ ಒಂದ್ ರೀತಿಯಲ್ಲಿ ಶಕ್ತಿ ದೇವತೆಯಾದಂತಹ ಪ್ರತ್ಯಂಗಿರಿ ದೇವಿ ಏನಿದ್ರೆ ಆ ದೇವಿಯ ದರ್ಶನ ಮಾಡಿ ಪ್ರಾರ್ಥನೆ ಮಾಡದಂತ ಸಂದರ್ಭದಲ್ಲಿ ಶತ್ರುಗಳ ಸಂಹಾರ ಆಗ್ಬಹುದು ಅನ್ನೋ ನಂಬಿಕೆ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ರಾಜಕೀಯವಾಗಿರ್ತಕ್ಕಂಥ ವಿರೋಧಿಗಳ ಸಂಹಾರಕ್ಕಾಗಿ ಏನಾದ್ರು ದರ್ಶನ ಮಾಡಿದ್ರ ಇಲ್ವೋ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಒಟ್ಟಾರೆಯಾಗಿ ಈ ಒಂದು ದೇವಿಯ ದರ್ಶನ ಪಡೆಯೋದ್ರ ಜೊತೆಗೆ ಇನ್ನೂ ಕೂಡ ಇನ್ನು 2-3 ಟೆಂಪಲ್ಗಳನ್ನು ಕೂಡ ಇವತ್ತು ವಿಸಿಟ್ ಮಾಡ್ತಾರೆ. ಅದಾದ ಬಳಿಕ ಆ ಒಂದು ವಾಪಸ್ ಇವತ್ತು ರಾತ್ರಿಯೇ ಆ ಒಂದು ಬೆಂಗಳೂರಿಗೆ ವಾಪಸ್ ಆಗ್ತಾರೆ. ಒಟ್ಟಾರೆಯಾಗಿ ಈ ಒಂದು ದೇಗುಲ ಯಾತ್ರೆ ಏನಿದೆ ಇದು ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಏಪ್ರಿಲ್ ರವೀಶ್, ಒಂದು ಕಡೆ ವರಿಷ್ಠರು ಹೈಕಮಾಂಡ್ ಬಲ ಕೂಡ ಡಿಕೆ ಶಿವಕುಮಾರ್ ಅವರಿಗಿರುವಂಥದ್ದು, ಮತ್ತೊಂದು ಕಡೆ ಈಗ ದೈವ ಬಲದ ಮೊರೆ ಹೋದಂತೆ ಕಾಣಿಸ್ತಾ ಇದೆ. ಏನಾದರೂ ಮಹತ್ವದ ಹೆಜ್ಜೆಯನ್ನಿಡುವಂತಹ ಮುನ್ಸೂಚನೆಯನ್ನು ಕೊಡ್ತಿದ್ದಾರೆ ಈ ಮೂಲಕ DCM ಡಿಕೆ ಶಿವಕುಮಾರ್ ಅಂತ? ಓಕೆ, ಕರೆ ಕಟ್ಟಾಗಿರುವಂತಹದ್ದು. DCM ಡಿಕೆ ಶಿವಕುಮಾರ್ ನೆರೆಯ ರಾಜ್ಯ ತಮಿಳುನಾಡಿನಲ್ಲಿ ದೇಗುಲ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಲಿ, ಎಲ್ಲ ಕಷ್ಟಗಳು ಕೂಡ ದೂರವಾಗಲಿ ಅಂಥೇಳಿ ಪ್ರತ್ಯಂಗಿರಾ ಹೋಮವನ್ನು ಮಾಡಿಸಿರುವಂಥದ್ದು. ಎಲ್ಲವೂ ಅಂದುಕೊಂಡಂತಾಗಬೇಕು, ಶತ್ರು ಸಂಹಾರಕ್ಕೆ ಈ ಯಾಗದಿಂದ ಅನುಕೂಲವಾಗುತ್ತಂತೆ. ಪ್ರತ್ಯಂಗಿರಾ ಹೋಮದ ಲಾಭ ಇವೆಲ್ಲವೂ ಕೂಡ ಇಷ್ಟಾರ್ಥವೂ ಸಿದ್ಧಿಯಾಗಲಿ ಅಂಥೇಳಿ ಪ್ರತ್ಯಂಗಿರಾ ಯಾಗವನ್ನು ಮಾಡ್ತಾರೆ. ಮನಸ್ಸಿಗೆ ಶಾಂತಿ ನೆಮ್ಮದಿ ಸಿಗಲಿದೆ ಅನ್ನೋದು ಡಿಕೆ ಶಿವಕುಮಾರ್ ಅವರ ನಂಬಿಕೆ. ಬಂದಿರುವ ಎಲ್ಲ ಕಷ್ಟಗಳು ಕೂಡ ದೂರವಾಗಲಿ, ಏನು ಅಂದುಕೊಂಡಿದ್ದೇನೋ ಅದು ಸಿದ್ಧಿಸಲಿ ಅನ್ನುವಂತಹ ನಿಟ್ಟಿನಲ್ಲಿ ಕುಟುಂಬ ಸಮೇತರಾಗಿ ಪ್ರತ್ಯಂಗಿರಾ ಹೋಮದಲ್ಲಿ ಭಾಗಿಯಾಗಿದ್ದಾರೆ ಡಿಕೆ ಶಿವಕುಮಾರ್. ಒಂದು ಕಡೆ ಸಾಕಷ್ಟು ಬೆಳವಣಿಗೆಗಳು ಕಾಂಗ್ರೆಸ್ನ ಮನೆಯಲ್ಲಿ, ಮತ್ತೊಂದು ಕಡೆ ದಿನದಿಂದ ದಿನಕ್ಕೆ ಡಿಕೆ ಶಿವಕುಮಾರ್ ಅವರ ಮುಂದಿನ ದಾರಿಗೆ ಅಡ್ಡಗಾಲು ಹಾಕುವವರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ದೇಗುಲ ಯಾತ್ರೆ.